ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಸಿಂಪಲ್ ಕನ್ನಡ. ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಆಲ್ರೆಡಿ ನನ್ನ ಹತ್ರ ರಿಯಲ್ಮಿ ಬ್ರ್ಯಾಂಡ್ ಮೊಬೈಲ್ ಇತ್ತು, ಜೊತೆಗೆ ರೆಡ್ಮಿ ಬ್ರ್ಯಾಂಡ್ ಅದರದೇ ತಮ್ಮ ಆದಂಥ ರೆಡ್ಮಿ ಬ್ರ್ಯಾಂಡ್ ಕೂಡ ಇತ್ತು. ಓಕೆನಾ, ಇನ್ನೊಂದು ಕೂಡ ರೆಡ್ಮಿ ಬ್ರ್ಯಾಂಡ್ ಆಗಿತ್ತು. ಅದ್ರ ಜೊತೆಗೆ ಸ್ಯಾಮ್ಸಂಗ್ ಕೂಡ ಒಂದು ಬೇಕಲ್ಲ, ಸ್ಯಾಮ್ಸಂಗ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟು ನಾನು ಸ್ಯಾಮ್ಸಂಗ್ನು ಕೂಡ ಒಂದು ಫೋನ್ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ, ಯೂಸ್ ಮಾಡ್ತಿರೋ ಫೋನ್ನ ನಾನು ನಿಮಗೆ ಆನೆಸ್ಟಾಗಿ ರಿವ್ಯೂ ಹೇಳ್ಬೇಕಂದ್ರೆ ಫಸ್ಟ್ ಯೂಸ್ ಮಾಡಬೇಕಾಗುತ್ತೆ. ಅದೇ ರೀತಿ ನಾನು ಫೋನ್ ತರಿಸಿ ಹತ್ತತ್ರ ಇನ್ನೂ 1 ಮಂತ್ ಕೂಡ ಆಗಿಲ್ಲ, ಬಟ್ ಹತ್ತತ್ರ ಒಂದು 2 ವೀಕ್ಸ್ ಆರ್ 2 ವೀಕ್ಸ್ ಮೇಲೆ ಆಗಿರ್ಬೋದು. ಓಕೆನಾ, ಆ ಫೋನ್ನ ಸ್ಪೆಸಿಫಿಕೇಶನ್ಸ್ ರಿವ್ಯೂ ಏನು ಎತ್ತದು 20,000 ಬೆಲೆಗೆ ಅದನ್ನು ಕೊಟ್ಟು ತಗೊಳ್ಬಾರ್ದಾ ಎಲ್ಲದನ್ನು ಹೇಳ್ತೀನಿ. ಮತ್ತೆ ಇವಾಗ ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಕೊಟ್ಟು ಇನ್ನೂ ಜಾಸ್ತಿ ಹುರುಪು ತುಂಬಿಸ್ಬೋದು, ಇನ್ನೂ ಜಾಸ್ತಿ ವೀಡಿಯೋಸ್ನ ಮಾಡೋದಕ್ಕೆ ಅಂತ ಹೇಳ್ತಾ ಬನ್ನಿ. ಕೆಳಗಡೆ ರೆಡ್ ಬಟನ್ ಇದೆ, ಅದನ್ನೊಂದು ಸಬ್ಸ್ಕ್ರೈಬ್ ಹೊತ್ಕೊಂಡ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹೇಳ್ತಾ, ಅಲ್ಲಿ ತನಕ ಈ 3 ಬ್ರ್ಯಾಂಡ್ಗಳಿಗೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಹೇಳ್ತಾ ಫಿನಿಶ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನೋಡ್ತಾ ಇದ್ದೀರಾ ಇವಾಗ ನಮ್ಮ ಮುಂದೆ ಇದೆ ಸ್ಯಾಮ್ಸಂಗ್ ಬ್ರ್ಯಾಂಡ್ನ ಈ ಮೊಬೈಲ್. ಓಕೆನಾ, ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರ ಯಾವ ಸೀರೀಸಿನ ಫೋನು, ಯಾವ ಬ್ರ್ಯಾಂಡು, ಏನು ಕತೆ ಎಲ್ಲ ಅಂತೇಳಿ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರ. ಓಕೆನಾ, ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ, ಓಪನ್ ಮಾಡ್ಬಿಡ್ತೀನಿ, ಅನ್ಬಾಕ್ಸ್ ಮಾಡ್ಬಿಡೋಣ. ಓಕೆನಾ, ಹೌದು, ಸ್ಯಾಮ್ಸಂಗ್ ಎ ಸೀರೀಸ್ ಫೋನ್ ಇದೆ, ಸ್ಯಾಮ್ಸಂಗ್ A35 ಫೋನ್. ಓಕೆನಾ, ಈ ಫೋನ್ನ ನಾನು ಚೂಸ್ ಮಾಡೋದಕ್ಕೆ ನನ್ನ ಹತ್ರ ಇರೋದು ಬರೀ 2 ರೀಸನ್ಸ್ ಅಷ್ಟೇ. ಬಟ್ ಈ 2 ರೀಸನ್ಸ್ನ ಬಿಟ್ಟು ಬೇರೆ ಬ್ರ್ಯಾಂಡ್ಗಳಲ್ಲಿ ನೀವು ತುಂಬ ಅತಿ ಹೆಚ್ಚು ರೀಸನ್ಸ್ನ ಹುಡ್ಕೊಂಡು ಬೇರೆ ಬ್ರ್ಯಾಂಡ್ಗಳಲ್ಲಿ ಫೋನ್ನ ತಗೊಳ್ಳೋದಕ್ಕೆ ನೀವು ಚಾಯ್ಸ್ ಮಾಡ್ಬೋದು. ಬಟ್ ಈ 2 ರೀಸನ್ಸ್ ಏನಿದೆ, ಈ 2 ರೀಸನ್ಸ್ ಈ ಫೋನಿಗೆ ಮಾತ್ರ ಸ್ಪೆಸಿಫಿಕ್ ಆಗಿರೋದ್ರಿಂದ ನಾನು ಈ ರೀಸನ್ಸ್ನ ಹುಡುಕ್ತಿದ್ದೆ, ಅದಕ್ಕೋಸ್ಕರ ಈ ಫೋನ್ನ ನಾನು ಚಾಯ್ಸ್ ಮಾಡಿದ್ದೀನಿ. ಓಕೆನಾ, ಬನ್ನಿ ಅನ್ಬಾಕ್ಸ್ ಮಾಡ್ಬಿಡೋಣ. ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿದ್ದೀನಿ. ಓಕೆನಾ, ಬಟ್ ಫಾರ್ಮಾಲಿಟೀಸಿಗೆ ಒಂದ್ಸತಿ ನೀವು ಅನ್ಬಾಕ್ಸಿಂಗ್ ನೋಡ್ಕೊಂಬಿಡಿ. ಓಕೆನಾ, ಈಗ ಬಾಕ್ಸಲ್ಲಿ ಏನೇ ಇರುತ್ತೆ ಅಂತ ನಿಮಗೆ ಗೊತ್ತಾಗಬೇಕಾಗುತ್ತೆ, ಹಂಗಾಗಿ ಫಾರ್ಮಾಲಿಟಿಗೋಸ್ಕರ ನೀವು ಅನ್ಬಾಕ್ಸಿಂಗ್ ನೋಡ್ಕೊಂಬಿಡಿ. ನೋಡ್ತಿರ್ಬೋದು ಈ ಬಾಕ್ಸಲ್ಲಿ ಖಾಲಿ ಇದೆ, ಅದು ಬಿಟ್ಟರೆ ನಮಗೆ ಸೀದಾ ಫೋನ್ ಬಾಕ್ಸ್ ಸಿಗುತ್ತೆ. ಓಕೆನಾ, ಅಲ್ಲಿ ತನಕ ಇದನ್ನ ಅಲ್ಲಿ ಇಟ್ಬಿಡ. ಇನ್ನು ಫೋನ್ ಡೈರೆಕ್ಟ್ಲಿ ಬಾಕ್ಸ್ನ ಓಪನ್ ಮಾಡಿ ನೋಡೋದಾದ್ರೆ ಇಲ್ಲೇನೂ ಇಲ್ಲ. ಅದು ಬಿಟ್ಟರೆ ಒಂದು ಸಿಮ್ ಇಜೆಕ್ಟರ್ ಪಿನ್ ಇದೆ. ಓಕೆನಾ, ಮತ್ತೆ ಯೂಸರ್ ಮ್ಯಾನುವಲ್ಸ್ ಇದಾವೆ, ಮ್ಯಾನುವಲ್ಸ್ ಎಲ್ಲ ಅವಶ್ಯಕತೆ ಇಲ್ಲ. ಓಕೆನಾ, ನಿಮಗೆ ಈ ಬಾಕ್ಸಲ್ಲಿ ಬರುವಂಥದ್ದು ಯಾವುದೇ ರೀತಿ ಅಡಾಪ್ಟರ್ಸ್ ಎಲ್ಲ ಸಿಗೋದಿಲ್ಲ ನಿಮಗೆ. ಇದನ್ನು ಅಡಾಪ್ಟರ್ಸ್ನ ನೀವು ಬೇರೆ ಪರ್ಸ್ನಲ್ ಆಗಿ ತೆಗೆದುಕೊಳ್ಳಬೇಕಾಗುತ್ತೆ. ಓಕೆನಾ, ಇನ್ನು ಈ ಫೋನ್ ನೋಡೋದಾದ್ರೆ ಖಾಲಿ, ನನ್ನ ಫೋನ್ ಬಾಕ್ಸ್ ನೋಡೋದಾದ್ರೆ ಖಾಲಿ. ಇನ್ನು ನಮ್ಮ ಕೈಲಿದೆ ಫೋನ್ ಬಾಕ್ಸ್, ಇನ್ನು ನಮ್ಮ ಕೈಲಿದೆ ಫೋನ್. ಓಕೆನಾ, ನಾನು ಬುಕ್ ಮಾಡಿದಂಥದ್ದು ಐಸ್ ಬ್ಲೂ ಫೋನ್ನ. ಓಕೆನಾ, ಐಸ್ ಬ್ಲೂ ಕಲರ್ ಇರುವಂಥ ಫೋನ್ನ ನನಗೇನೋ ತುಂಬ ಲುಕ್ ಆಗಿದೆ, ತುಂಬ ಸಖತ್ತಾಗಿದೆ ಅಂತ ನನ್ನ ಅನಿಸಿಕೆ. ನಾನು ಡೈರೆಕ್ಟ್ಲಿ ಫೋನ್ನ ವಿಷಯಕ್ಕೆ ಬರೋಣಂತೆ. ಅಲ್ಲಿ ತನಕ ಫಸ್ಟ್ ಈ ಬಾಕ್ಸ್ನ ಎತ್ತಿಟ್ಬಿಡ್ತೀನಿ, ಕ್ಲೋಸ್ ಮಾಡಿ. ಓಕೆ, ನೋಡ್ತಿರ್ಬೋದು ನೀವು ಈ ಫೋನ್ನ ಎಷ್ಟು ಗ್ಲಾಮರಸ್ ಆಗಿ ಒಂದು ಗ್ಲಾಸ್ ಬಾಡಿ ಹೊಂದಿರುವಂತಹ ಫೋನ್ ಆಗಿದೆ. ಓಕೆನಾ, ಬ್ಯಾಕ್ ಸೈಡಲ್ಲಿ ಇರೋದು ಇದು ಗ್ಲಾಸು, ಸೈಡಿಗೆ ಬಂದ್ಬಿಟ್ಟು ಎಲ್ಲ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗುತ್ತೆ. ಓಕೆನಾ, ಇನ್ನು ನೀವು ಫೋನ್ ನೋಡೋಕ್ಕೇನೋ ಲುಕ್ ಆಗಿ ಚೆನ್ನಾಗಿದೆ ನನ್ನ ಅನಿಸಿಕೆ ಪ್ರಕಾರ. ಓಕೆನಾ, ಇನ್ನು ನಾನು ಇದಕ್ಕೆ ಹಾಕ್ಸಿರೋಂಥದ್ದು ಬ್ಲ್ಯಾಕ್ ಮ್ಯಾಟ್ ಗ್ಲಾಸ್ ಹಾಕ್ಸಿದ್ದೀನಿ. ಓಕೆನಾ, ನಾನು ಬುಕ್ ಆಗಿದ್ದಂಥದ್ದು ಐಸ್ ಬ್ಲೂ ಕಲರ್ ಇರುವಂಥ ಫೋನ್ನ. ಓಕೆನಾ, ಇದರಲ್ಲಿ ನಿಮಗೆ 4 ಕಲರ್ ಇರುವಂಥ ಫೋನ್ಗಳು ಸಿಗುತ್ತೆ. ಒಂದು ಹೈಲ್ಯಾಕ್, ಮತ್ತು ನೇವಿ, ಮತ್ತು ಇನ್ನೊಂದು ಲೆಮನ್ ಅಂತೇಳಿ, ಮತ್ತು ನನ್ನ ಕೈಲಿರುವಂಥ ಐಸ್ ಬ್ಲೂ. ಓಕೆನಾ, ಇನ್ನು ಫೋನ್ ವಿಚಾರಕ್ಕೆ ಬರೋದಾದರೆ ನಾವು ಇದರಲ್ಲಿ ಅನ್ನಿಟ್ಟು ಚೆಕ್ ಮಾಡಿ, ಇದನ್ನು ಚೆಕ್ ಮಾಡಿದಾಗ ನಮಗೆ ಸಿಕ್ಕಿದ್ದು 5,22,890. ಓಕೆನಾ, ಸಿಕ್ಕಿದ್ದು. ಇನ್ನು ಇದರ ಗ್ರೀಕ್ ಬೆಂಚನ್ನ ನಾವು ಚೆಕ್ ಮಾಡಿದಾಗ ನಮಗೆ ಸಿಕ್ಕಿದ್ದಂಥದ್ದು 2,241 V5 ಇರುವಂಥ ಮತ್ತೆ ಇದರ ಗ್ರೀಕ್ ಬೆಂಚ್ ಮಾರ್ಕ್ ಸಿಕ್ಕಿದ್ದಂಥದ್ದು ಅಂತ ಹೇಳ್ಬೋದು. ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬರೋದಾದರೆ ನಿಮಗೆ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 30 MP ಇದೆ. ಇದು ನಿಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡೋಂಥದ್ದು 4K ವಿಡಿಯೋಸು 30 fps ಅಲ್ಲಿ ರೆಕಾರ್ಡ್ ಮಾಡುತ್ತೆ, ಮತ್ತು 1080p ಒಳಗೆ ಮತ್ತು 30 fps ಅಲ್ಲಿ ಕೂಡ ರೆಕಾರ್ಡ್ ಮಾಡುತ್ತೆ. ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಮತ್ತು ಇದರ HBM ಅಂದರೆ ಹೈಯೆಸ್ಟ್ ಬ್ರೈಟ್ನೆಸ್ ಮೋಡ್ ಅಂತ ಹೇಳ್ಬೋದು. ಹೈಯೆಸ್ಟ್ ಬ್ರೈಟ್ನೆಸ್ ಮೋಡ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ 1000 ನೈಟ್ ಸಿಗುತ್ತೆ. ಓಕೆನಾ, ಇನ್ನು ಬ್ಯಾಕ್ ಕ್ಯಾಮ್ರಾ ನೋಡೋದಾದ್ರೆ ನಿಮಗೆ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಇದೆ, ಮತ್ತು ಅಲ್ಟ್ರಾ ವೈಡ್ ಕ್ಯಾಮ್ರಾ ಬಂದ್ಬಿಟ್ಟು 8 MP ಇದೆ. ಇನ್ನು ನಿಮಗೆ ಮ್ಯಾಕ್ರೋ ಕ್ಯಾಮ್ರಾ ನೋಡ್ತೀರಾ ಅಂದರೆ 5 MP ಇರೋವಂಥ ಒಂದು ಒಳ್ಳೆ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಮ್ಯಾಕ್ರೋ ಕ್ಯಾಮ್ರಾ ಕೊಟ್ಟಿರೋದನ್ನು ನನಗಿಂತ
ವೇಸ್ಟ್ ಅನ್ಸುತ್ತೆ ಅದು. ಅಂತ ಮ್ಯಾಕ್ರೋ ಲೆವೆಲಲ್ಲಿ ತೆಗೆಯುವಂತಹ 5MP ಅದು ಅದೇನೋ ಒಂದು ಓಕೆ ಥರ ಇದೆ, ಬಟ್ ನಾಟ್ ಓಕೆ. ಇನ್ನು ಅಲ್ಟ್ರಾ ವೈಡ್ ಕ್ಯಾಮ್ರಾದಲ್ಲಿ ತೆಗೆದಿರುವಂಥ ಫೋಟೋಸ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೈಡಲ್ಲಿ ನೋಡ್ತಿರ್ಬೋದು, ಒಂದು ಒಳ್ಳೆ ರೇಂಜಲ್ಲಿ ಬರುತ್ತೆ ಫೋಟೋಸ್. ಕ್ಯಾಮ್ರಾ ಕೂಡ ಕ್ವಾಲಿಟಿ ಆಗೇ ಇದೆ, ಓಕೆನಾ. ಅಲ್ಟ್ರಾ ವೈಡ್ ಇಟ್ಟಾಗೂ ಕೂಡ ನಿಮಗೆ ಫೋನ್ಗಳಲ್ಲಿ ಅಲ್ಟ್ರಾ ವೈಡ್ ಆನ್ ಮಾಡಿದಾಗ ಕ್ವಾಲಿಟಿ ಇಶ್ಯೂ ಬರುತ್ತೆ, ಮತ್ತು ಕ್ವಾಲಿಟಿ ಲೋ ಆಗುತ್ತೆ. ಬಟ್ ಈ ಫೋನಲ್ಲಿ ಆ ಥರ ಕಾಣಿಸ್ತಿಲ್ಲ ಅಂತ ನಿಮ್ಮ ಪ್ರಕಾರ, ಓಕೆನಾ. ಇನ್ನು ನೀವು ಸೈಡಲ್ಲಿ ನೋಡ್ತಾ ಇರ್ತೀರಾ, ಓಕೆನಾ. ಅಲ್ಟ್ರಾ ವೈಡಲ್ಲಿ ತೆಗೆದಿರೋಂಥವು ಕೂಡ ಕ್ವಾಲಿಟಿ ಇದೆ, ಕ್ವಾಲಿಟಿ ಎಲ್ಲೂ ಮಿಸ್ ಆಗಿಲ್ಲ. ಇನ್ನು ನೀವು ಮೇನ್ ಕ್ಯಾಮ್ರಾದಲ್ಲಿ ತೆಗೆದಿರುವಂಥ ಫೋಟೋಸ್ ನೋಡೋದಾದ್ರೆ ಒಂದು ಒಳ್ಳೆ ರೀತಿಯ ಫೋಟೋಸ್ನ ತೆಗೆದಿದೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ, ಓಕೆನಾ. ತುಂಬ ಒಳ್ಳೆ ಫೋಟೋಸ್ನ ತೆಗೆದಿದೆ. ಇನ್ನು ಈ ಫೋನಲ್ಲಿ ನಿಮಗೆ ಒಂದು ವಿಚಿತ್ರ ಅನಿಸ್ಬೋದು, ನೀವು ಈ ಫೋನಲ್ಲಿ ನೋಡೋದಾದ್ರೆ ನಿಮಗೆ ಎಲ್ಲೂ ಕೂಡ ಇದರಲ್ಲಿ 3.5mm ಇರುವಂಥ ಜಾಕ್, ಮೀನ್ಸ್ ಹೆಡ್ಫೋನ್ ಜಾಕ್ ಹಾಕೊಳ್ತಿರಲ್ಲ, ಆ ಹೆಡ್ಫೋನ್ ಜಾಕ್ ಈ ಫೋನಲ್ಲಿ ಎಲ್ಲೂ ಇಲ್ಲ, ಓಕೆನಾ. ಇನ್ನು ನೀವು ಡಿಸ್ಪ್ಲೇ ವಿಚಾರಕ್ಕೆ ಬರ್ತಿರೋದಾದರೆ 6.6 ಇಂಚ್ ಇರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ, ಓಕೆನಾ. ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇದೆ, ಓಕೆನಾ. ಆಮೇಲೆ ಗ್ಲಾಸ್ ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಗ್ಲೋರಿಯಲ್ಲಾ ಗ್ಲಾಸ್ ಇದೆ, ವಿಕ್ಟಸ್ ಪ್ಲಸ್ ಇದೆ, ಓಕೆನಾ. ಇನ್ನು ನಿಮಗೆ ಫಿಂಗರ್ ಪ್ರಿಂಟ್ ನೋಡೋದಾದ್ರೆ ಆಗ್ಲೇ ಹೇಳ್ದಂಗೆ ಇದರಲ್ಲಿ ಸೈಡ್ ಫಿಂಗರ್ ಪ್ರಿಂಟ್ ಇಲ್ಲ, ಆಫ್ ಬಟನ್ ಮತ್ತೆ ಸೌಂಡ್ ಬಟನ್ ಅಷ್ಟೇ ಇರೋದು. ನಿಮಗೆ ಫಿಂಗರ್ ಪ್ರಿಂಟ್ ಬಂದ್ಬಿಟ್ಟು ಮೇನ್ ಡಿಸ್ಪ್ಲೇ ಸಿಗುತ್ತೆ ನಿಮಗೆ, ನಿಮಗೆ ಫಿಂಗರ್ ಪ್ರಿಂಟ್ ಬಂದ್ಬಿಟ್ಟು. ಇನ್ನು ಸ್ಪೀಕರ್ ವಿಚಾರಕ್ಕೆ ಬರೋದಾದ್ರೆ ಇದರಲ್ಲಿ ಇರುವಂಥದ್ದು ಸ್ಟೀರೋ ಸ್ಪೀಕರ್ಸ್ ಅಂತ ಹೇಳಿ, ಓಕೆನಾ. ಇದರಲ್ಲಿ 2 ಸೈಡ್ಸ್ ಕೂಡ ಸ್ಪೀಕರ್ಸ್ ಇದಾವೆ, ಸ್ಟೀರೋ ಸ್ಪೀಕರ್ಸ್ ಇದರಲ್ಲಿ ಇರುವಂಥದ್ದು. ಇನ್ನು ಕೆಳಗಡೆ ಒಂದು ಚಾರ್ಜಿಂಗ್ ಪಾಯಿಂಟ್ ಇದೆ, ಚಾರ್ಜಿಂಗ್ ಪಾಯಿಂಟ್ ಬಿಟ್ಟರೆ ಇದು ವಾಯ್ಸ್ ಕೇಳುತ್ತಲ್ಲ ಮಾತಾಡೋದಕ್ಕೆ, ಅದು ಇದೆ, ಓಕೆನಾ. ಇನ್ನು ಅದು ಬಿಟ್ಟರೆ ಫೋನು ತುಂಬ ಲುಕ್ಕಿ ಆಗಿದೆ, ಮತ್ತು ಒಂಥರ ಕ್ಯೂಟಿ ಆಗಿದೆ. ನನಗೆ ಅನಿಸಿದ ಪ್ರಕಾರ ಒಂದು ಫೋನ್ ಒಂಥರ ತುಂಬ ಒಂದು ಕ್ಯೂಟಿ ಆಗಿದೆ, ಹಿಂಗೆ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ, ಮತ್ತೆ ಇಷ್ಟ ಆಗುತ್ತೆ. ಆ ಥರ ಒಂದು ಅಟ್ರಾಕ್ಟಿವ್ ಆಗಿ ಇರುವಂಥ ಫೋನ್ ಅಂತ ಹೇಳ್ಬೋದು. ಐಸ್ ಬ್ಲೂ ಕಲರ್ ಮಾತ್ರ ಈ ಥರ ಅಟ್ರಾಕ್ಟಿವ್ ಆಗಿರೋದು, ಬಿಕಾಸ್ ಹಿಂದೆಗಡೆ ಗ್ಲಾಸ್ ಕೊಟ್ಟಿರೋದ್ರಿಂದ ಐಸ್ ಬ್ಲೂ ಕಲರು ತುಂಬ ಚೆನ್ನಾಗಿ ಎದ್ದೊಡೆಯುತ್ತೆ, ಆಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಾಗಿ ನೋಡುವಂಥವ್ರಿಗೆ. ಬಟ್ ಬೇರೆ ಕಲರಲ್ಲಿ ಹೇಗೆ ಕಾಣುತ್ತೋ ಗೊತ್ತಿಲ್ಲ, ಬಟ್ ಐಸ್ ಬ್ಲೂ ಕಲರ್ ಮಾತ್ರ ನನಗೆ ನೋಡಿದ ತಕ್ಷಣ ಇಷ್ಟ ಆಗಿ ನಾನು ಇದನ್ನು ಪರ್ಚೇಸ್ ಮಾಡಿ ನಿಮಗೋಸ್ಕರ ವಿಡಿಯೋ ಮಾಡೋದಕ್ಕೆ ಅಂತೇಳಿ, ಓಕೆನಾ. ಇನ್ನು ಈ ಫೋನಲ್ಲಿ ನಾವು ಪಬ್ಜಿ ಕೂಡ ಆಟಾಡಿ ನೋಡಿದ್ದೀನಿ. ನಿಮಗೆ ಪಬ್ಜಿ ಆಡೋರಿಗೆಲ್ಲ ಈ ಫೋನೆಲ್ಲ ತುಂಬ ಹೀಟ್ ಆಗುತ್ತೆ ಒಂದು ರೇಂಜಿಗೆ, ಓಕೆನಾ. ಇನ್ನು ಬ್ಯಾಟ್ರಿ ಇಶ್ಯೂ ನೋಡೋದಾದ್ರೆ ನಿಮಗೆ 5000 ಬ್ಯಾಟ್ರಿ ಇದೆ ಇದರಲ್ಲಿ. ಬ್ಯಾಟ್ರಿ ಕೂಡ ಒಂದು ರೇಂಜಿಗೆ ನಿಮಗೆ 1 ಡೇ 1.5 ಡೇ ಬರುತ್ತೆ, ಓಕೆನಾ. ಇನ್ನು ಜಾಸ್ತಿ ಉಪಯೋಗಿಸ್ತೀರ ಅಂದರೆ ಒನ್ ಡೇ ಒಳಗೆ ನಿಮಗೆ ಬ್ಯಾಟ್ರಿ ಸಿಗುತ್ತೆ, ಓಕೆನಾ. ಈಗ ನನ್ನ ಹತ್ರ ಇರೋವಂಥ ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 8GB RAM 128GB ಸ್ಟೋರೇಜ್ ಇರುವಂಥ ವೇರಿಯಂಟು. ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕರೆಕ್ಟಾಗಿ ಹೇಳ್ಬೇಕು ಅಂತ ಅಂದರೆ ನಿಮಗೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸಲ್ಲಿ. ನಾನು 18,888 ರುಪೀಸ್ಗೆ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ನಿಮಗೆ ಈ ಫೋನು ಇವಾಗ ಪ್ರೈಸ್ ನೋಡ್ತೀರ ಅಂದರೆ 20,000 ಅಥವಾ 19,999 ರುಪೀಸ್ ಬೀಳುತ್ತೆ. ಈ ಫೋನ್ನ 8GB ಮತ್ತು 128GB ಸ್ಟೋರೇಜ್ ವೇರಿಯಂಟ್ನ ತೊಗೊಳ್ತೀರ ಆದರೆ ನಿಮಗೆ 19,999 ಬೀಳುತ್ತೆ. ಇನ್ನು ನೀವು 8GB RAM 256GB ಸ್ಟೋರೇಜ್ ತೊಗೊಳ್ತೀರ ಆದರೆ ನಿಮಗೆ ಹತ್ತಿರ 21,999 ರೂಪಾಯಿಗೆ ನಿಮಗೆ ಸಿಗುವಂಥದ್ದಾಗುತ್ತೆ, ಓಕೆನಾ ಫೋನು. ಸ್ಯಾಮ್ಸಂಗ್ ಬ್ರ್ಯಾಂಡರ್ ಬಗ್ಗೆ ಒಂದು ಮಾತಿಲ್ಲ, ಅವ್ರದ್ದು ಹಳೆ ತಲೆ ಅಂತಲೇ ಹೇಳ್ಬೋದು. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಅದೇ ರೀತಿ ಅವರು ಬರ್ತಾ ಇನ್ನೂ ಅಪ್ಗ್ರೇಡ್ ಆಗ್ತಾನೆ ಇದ್ದಾರೆ. ಅಪ್ಗ್ರೇಡ್ ಆಗಲಿ ಅಂತಾನೆ ನಮ್ಮ ಆಶಯ ಕೂಡ, ಓಕೆನಾ. ಅವರು ಇವಾಗ ಫೋನಲ್ಲಿ ನಿಮಗೆ ವರ್ಕಿಂಗ್ ಸಿಸ್ಟಮ್ ಅಂದ್ಬಿಟ್ಟು 1380 ಆದಂಥ ಝೈನಕ್ಸ್ ಸಿಸ್ಟಮ್ ಹೊಂದಿರುವಂಥ ಒಂದು ಅಂತ ಹೇಳ್ಕೊಳೋ ಅಂಥ ಒಂದು ಪವರ್ಫುಲ್ ಅಂತ ಅಲ್ಲ, ಬಟ್ ಒಂದು ನಾರ್ಮಲ್ ಆಗಿರೋವಂಥ. ಇನ್ನು ಈ ಫೋನ್ ನಿಮಗೆ ವೆಯ್ಟ್ ಬಂದ್ಬಿಟ್ಟು 209 ಗ್ರಾಮ್ ಇದೆ, 209 ಗ್ರಾಮ್ ಇರೋವಂಥ ಒಂದು ಅಂತ ವಜೆ ಏನು ಅನ್ಸಲ್ಲ, ಒಂದು ಲೈಟಾಗಿ ಇದೆ, ಓಕೆನಾ. ಅಂತ ಫೀಲ್ ಆಗಲ್ಲ ವಜೆ ಇದೆ ಅಂತೇಳಿ. ಒಂದು ಲೈಟಾಗಿ ಇರೋವಂಥ 209 ಗ್ರಾಮ್ನ ಹೊಂದಿರೋವಂಥ ವೆಯ್ಟ್ ಫೋನ್ ಆಗಿದೆ ಇದು ಆ್ಯಕ್ಚುಲಾಗಿ. ಓಕೆ ಗೈಸ್, ಇದಾಗಿತ್ತು ನಮ್ಮ ಈ ಸ್ಯಾಮ್ಸಂಗ್ A35 ಫೋನ್ನ ರಿವ್ಯೂ ಅಂತಲೇ ಹೇಳ್ಬೋದು. ಇದೇ ರೀತಿಯಾದ ನಮ್ಮ ಅನ್ಬಾಕ್ಸಿಂಗ್ ವಿಡಿಯೋಗಳಿಗಾಗಿರ್ಬೋದು ಅಥವಾ ಫೋನ್ನ ರಿವ್ಯೂ ವಿಡಿಯೋಸ್ಗಳಿಗಾಗಿರ್ಬೋದು ಅಥವಾ ಮೋಟೋ ವ್ಲಾಗಿಂಗ್ ವಿಡಿಯೋಸ್ಗಳಿಗಾಗಿರ್ಬೋದು ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಒಂದು ಹುರುಪು ತುಂಬಿಸ್ರಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಮಿಸ್ ಮಾಡ್ಕೊಂತಾರೆ. ಸೈನಿಂಗ್ ಆಫ್ ಯುವರ್ ಸಿಂಪಲ್ ಕನ್ನಡಿಗ. ನಮಸ್ಕಾರ.